ಇಂದಿನಿಂದ ನಾವು ಓಶೋರವರು ಬರೆದಿರುವ ಮಹಾ ಅಷ್ಟವಕ್ರ ಗೀತ ಈ ಬುಕ್ನ ಸಾರಾಂಶವನ್ನು ಶುರು ಮಾಡ್ತಾ ಇದ್ದೀವಿ. ಓಶೋರವರು ತಮ್ಮ ಜೀವನದಲ್ಲಿ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರೋದು ಮಹಾ ಅಷ್ಟವಕ್ರ ಗೀತ ಅಂತ ಹೇಳಿ. ಈ ಮಹಾ ಅಷ್ಟವಕ್ರ ಗೀತದ ಬಗ್ಗೆ ಓಶೋರವರು 11/9/1976ರಿಂದ 20/9/76ರವರೆಗೆ ತಮ್ಮ ಮಾತುಗಳನ್ನು ಹೇಳಿದ್ದಾರೆ. ಈ ಮಾತುಗಳನ್ನು ಅವರ ಶಿಷ್ಯಂದಿರು ಪುಸ್ತಕಗಳಲ್ಲಿ ದಾಖಲಿಸಿದ್ದಾರೆ. ನಿಜವಾಗಿ ಹೇಳಬೇಕು ಅಂತಂದರೆ ಓಶೋರವರು ಯಾವತ್ತೂ ಒಂದು ಪುಸ್ತಕವನ್ನು ಬರೆದಿಲ್ಲ. ಆದರೆ ಅವರ ಶಿಷ್ಯಂದಿರು ಅವರ ಒಪ್ಪಿಗೆ ಮೇರೆಗೆ ಅವ್ರು ಹೇಳಿದ್ದನ್ನೆಲ್ಲ ಒಂದು ಬುಕ್ನಲ್ಲಿ ಸಂಗ್ರಹಿಸಿದ್ದಾರೆ. ಅದು ಇವತ್ತು ಎಲ್ಲರಿಗೂ ಕೂಡ ಲಭ್ಯ ಇದೆ. ಚಾಪ್ಟರ್ 1 ಅಷ್ಟಾವಕ್ರ, ದ ಪ್ಯೂರೆಸ್ಟ್ ಎಕ್ಸ್ಪ್ರೆಷನ್ ಆಫ್ ಟ್ರುತ್. ಜನಕ ಕೇಳ್ತಾನೆ, ಓ ಪ್ರಭುವೇ, ಹೇಗೆ ಒಬ್ಬ ವ್ಯಕ್ತಿ ಜ್ಞಾನವನ್ನು ಗಳಿಸ್ಬೋದು, ಹೇಗೆ ಒಬ್ಬ ವ್ಯಕ್ತಿ ಮುಕ್ತಿಯನ್ನು ಗಳಿಸ್ಬೋದು, ಹಾಗೆ ಹೇಗೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವುದಕ್ಕೂ ಸಹ ಕೂಡಿಕೊಳ್ಳದೇನೆ ಈ ಅಟ್ಯಾಚ್ ಆಗದೇನೆ ಬದುಕ್ಬೋದು ಹೇಳ್ತೀರಾ ಅಂತ. ಅಷ್ಟಾವಕ್ರ ಹೇಳ್ತಾನೆ, ಓ ನನ್ನ ಪ್ರಿಯ ಶಿಷ್ಯ, ನಿನಗೆ ಜೀವನದಲ್ಲಿ ಮುಕ್ತಿ ಅನ್ನೋದು ಬೇಕು ಅಂತ ಅಂದಾದರೆ ನೀನು ನಿನ್ನ ಜೀವನದಲ್ಲಿನ ಈ ವಿಷಯಾಸ್ ಅನ್ನೋದು ಏನಿದೆ ಇದನ್ನು ನೀನು ತ್ಯಜಿಸಬೇಕು ಅಂತ. ವಿಷಯಾಸ್ ಅಂದರೆ ಹೆಚ್ಚೇನೂ ಅಲ್ಲ. ವಿಷ ಹೇಗೆ ನಮ್ಮ ದೇಹದ ಒಳ ಹೊಕ್ಕು ನಮ್ಮ ದೇಹವನ್ನು ಹಾಗೂ ನಮ್ಮ ಪ್ರಜ್ಞೆಯನ್ನು ಹಾಳು ಮಾಡುತ್ತೋ, ಈ ವಿಷಯಾಸ್ ಅಂತ ಅಂದರೆ ಇವೆ. ನಮ್ಮ ಪಂಚೇಂದ್ರಿಯಗಳ ಮೂಲಕ ನಮ್ಮ ದೇಹದ ಒಳ ಹೊಕ್ಕು ನಮ್ಮ ಪ್ರಜ್ಞೆಯನ್ನು ಹಾಗೂ ಉಪಪ್ರಜ್ಞೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಹಾಳು ಮಾಡುತ್ತೋ, ಇವುಗಳನ್ನು ವಿಷಯಾಸ ಹಾಳು ಮಾಡುತ್ತೋ, ಇವನ್ನ ವಿಷಯಾಸ್ ಅಂತ ಕರಿತೀವಿ. ಈ ವಿಷಯಾಸ್ಗಳನ್ನು ನಾವು ಹೊರದೂಡಬೇಕು ನಮ್ಮ ಜೀವನದಿಂದ. ಇದರ ಜೊತೆಗೆ ಕ್ಷಮೆ, ಕರುಣೆ, ಹಾಗೆ ಈ ಸತ್ಯದ ಸಿಹಿ ಅಂತೇನು ಹೇಳ್ತೇವಲ್ಲ, ಇದನ್ನು ನಾವು ಸ್ವೀಕರಿಸಬೇಕು. ನೀನು ಕೇವಲ ಭೂಮಿ, ವಾಯು, ಅಗ್ನಿ, ಜಲ ಇದ್ಯಾವುದು ಕೂಡ ಅಲ್ಲ. ಮುಕ್ತಿಯನ್ನು ಹೊಂದಲಿಕ್ಕೆ ನಿನ್ನನ್ನು ನೀನು ಕೇವಲ ಕರ್ತೃವಾಗಿ ಗಮನಿಸಿಕೊಳ್ಳೋ ಬದಲು ನಿನ್ನನ್ನು ನೀನು ಒಬ್ಬ ಸಾಕ್ಷಿದಾರನಾಗಿ, ಒಬ್ಬ ವಿಟ್ನೆಸ್, ಒಬ್ಬ ಆಬ್ಸರ್ವರ್ ಆಗಿ ನಿನ್ನನ್ನು ನೀನು ಗುರುತಿಸ್ಕೊಳ್ಬೇಕು. ನೀನು ನಿನ್ನನ್ನು ಈ ದೇಹದಿಂದ ಹೊರಗೊಳಿಸ್ಕೊಂಡು ನಿನ್ನ ಉಪಪ್ರಜ್ಞೆಯಲ್ಲಿ ನೀನು ಸ್ಥಿತನಾಗಬಲ್ಲವನಾದರೆ ಆ ಕ್ಷಣದಿಂದ ನೀನು ಸಂತೋಷವಾಗಿರ್ತೀಯ, ಶಾಂತಿಯಿಂದಿರ್ತೀಯ, ಹಾಗೂ ಎಲ್ಲ ಬಂಧನಗಳಿಂದ ಮುಕ್ತವಾಗ್ತೀಯ. ನೀನು ಬ್ರಾಹ್ಮಣನಲ್ಲ ಅಥವಾ ಯಾವುದೇ ಒಂದು ಜಾತಿ ಅಥವಾ ಧರ್ಮಕ್ಕೆ ಸೇರಿದವನಲ್ಲ. ನೀನು ಈ ಜೀವದ 4 ಹಂತಗಳೇನು ಬರ್ತಾವಲ್ಲ ಅದಕ್ಕೂ ಕೂಡ ಸೇರಿದವನಲ್ಲ. ನೀನು ಯಾರದೋ ದೃಷ್ಟಿಯಲ್ಲಿ ಏನು ಅವರಿಗೆ ಗೋಚರವಾಗ್ತಿದೆಯಲ್ಲ ಅದು ಸಹ ನೀನಲ್ಲ. ಅಥವಾ ಮತ್ತೋರ್ವ ವ್ಯಕ್ತಿಯ ಪಂಚೇಂದ್ರಿಯಗಳಿಗೆ ನೀನು ಏನಾಗ ಅವನಿಗೆ ಗೋಚರಿಸ್ತಾ ಇದೆಯಲ್ಲ ಅದು ಸಹ ನೀನಲ್ಲ. ನೀನು ಈ ಇಡೀ ಬ್ರಹ್ಮಾಂಡಕ್ಕೆ ಒಬ್ಬ ಸಾಕ್ಷಿದಾರ ಇದ್ದಂತೆ, ಒಬ್ಬ ವಿಟ್ನೆಸ್, ಒಬ್ಬ ಅಬ್ಸರ್ವರ್ ಇದ್ದಂತೆ. ಇದನ್ನು ಅರ್ಥ ಮಾಡ್ಕೊ ಹಾಗೂ ಖುಷಿಯಾಗಿರು. ಈ ಸಮಾಜದ ದೃಷ್ಟಿಯಲ್ಲಿ ದುಬಾರಿಯಾದಂಥವುಗಳು ಆಸ್ತಿಕತೆ, ನಾಸ್ತಿಕತೆ, ಸಂತೋಷ, ದುಃಖ ಇವೆಲ್ಲವೂ ಬುದ್ಧಿಗೆ ಸಂಬಂಧಪಟ್ಟಿದ್ದು. ಇವ್ಯಾವುದು ಕೂಡ ನಿನಗಾಗಲ್ಲ. ನೀನು ಕರ್ತೃವಲ್ಲ ಅಥವಾ ಕರ್ತೃ ಮಾಡಿದ ಕರ್ಮದ ಭೋಗಿ ನೀನಲ್ಲ. ನೀನು ಯಾವಾಗಲೂ ಕೂಡ ಮುಕ್ತವಾಗಿ ಇದೆಯಾ, ನೀನು ಮುಕ್ತಿಯನ್ನು ಹೊಂದಿದೆಯಾ. ಇದು ಅಷ್ಟಾವಕ್ರ ಜನಕ ಮಹಾರಾಜನಿಗೆ ಕೊಡುವಂಥ ಉತ್ತರ. ಇಲ್ಲಿಂದ ನಾವು ಒಂದು ವಿಶೇಷವಾದ ಒಂದು ಪ್ರಯಾಣವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಮನುಷ್ಯ ಹಲವಾರು ರೀತಿಯ ಧರ್ಮಗ್ರಂಥಗಳನ್ನು, ಸ್ಕ್ರಿಪ್ಚರ್ಸ್ಗಳನ್ನು ಹೊಂದಿದ್ದಾನೆ. ಆದರೆ ಇವ್ಯಾವುದು ಕೂಡ ಅಷ್ಟಾವಕ್ರ ಗೀತ ಏನಿದೆ ಅದರ ಸರಿಸಮಾನಕ್ಕೆ ಬರೋದಿಲ್ಲ ಅಂತ ಹೇಳಲಾಗ್ತದೆ. ಯಾಕಂದರೆ ವೇದಗಳು ಮಂಕಾದಾಗ ಉಪನಿಷತ್ತುಗಳ ಈ ಮಾತುಗಳು ಕೂಡ ಮಸ್ಕಾಗ್ತವೆ. ನಿಜವಾಗಿ ಹೇಳಬೇಕು ಅಂತಂದರೆ ಅಷ್ಟಾವಕ್ರ ಗೀತೆಯಲ್ಲಿರುವ ಒಂದು ಗಾಂಭೀರ್ಯತೆ ಭಗವದ್ಗೀತೆಯಲ್ಲಿ ಕೂಡ ಇಲ್ಲ. ಒಂದು ರೀತಿಯಲ್ಲಿ ಅಷ್ಟಾವಕ್ರ ಗೀತೆ ಅನ್ನೋದೇನಿದೆ ಇದು ಒಂದು ರೀತಿ ಯಾವುದಕ್ಕೂ ಸರಿಸಮಾನವಾದಲ್ಲ. ಇಟ್ಸ್ ಅನ್ಪ್ಯಾರಲ್ಡ್. ಒಂದು ಮುಖ್ಯವಾದ ವಿಷಯ ಏನು ಅಂತ ಅಂದರೆ ಈ ಅಷ್ಟಾವಕ್ರ ಗೀತೆ ಮೇಲೆ ಈ ಸಮಾಜದ ರಾಜಕೀಯದ, ಬಾಹ್ಯದ ಯಾವುದೇ ಒಂದು ಸಂಸ್ಥೆಯ ಅಥವಾ ಮನುಷ್ಯನ ಜೀವನದ ಈ ಯಾವುದೇ ಅಂಶಗಳು ಕೂಡ ಪ್ರಭಾವ ಬೀರಿಲ್ಲ. ಈ ಅಷ್ಟಾವಕ್ರ ಗೀತೆ ಅನ್ನೋದೇನಿದೆ ಇದು ಅಷ್ಟಾವಕ್ರನ ಒಂದು ನೈಜವಾದ ಹಾಗೂ ಪವಿತ್ರವಾದ ಒಂದು ಅಭಿವ್ಯಕ್ತಿ. ಈ ಅಭಿವ್ಯಕ್ತಿ ಅನ್ನೋದೇನಿದೆ ಇದು ಯಾವುದೇ ರೀತಿಯ ಭಾವನೆಗಳನ್ನು ಕೂಡ ಬೇಕಾದರೂ ಛೇದಿಸುತ್ತೆ. ಇದು ಸಾವನ್ನು ಛೇದಿಸುತ್ತೆ, ಸಮಯವನ್ನು ಛೇದಿಸುತ್ತೆ. ಸೊ ಅದಕ್ಕೆ ಅನಿಸುತ್ತೆ ಈ ಅಷ್ಟಾವಕ್ರ ಗೀತ, ದಿ ಅಷ್ಟಾವಕ್ರ ಸಂಹಿತ ಅನ್ನೋದೇನಿದೆ ಅದು ಅಷ್ಟು ಇಂಪ್ಯಾಕ್ಟ್ನ ಹಾಕೋದಕ್ಕೆ ಆಗಿಲ್ಲ. ಶ್ರೀಕೃಷ್ಣನ ಭಗವದ್ಗೀತೆಗೆ ಬರೋದಾದರೆ ಭಗವದ್ಗೀತೆ ತುಂಬ ಪರಿಣಾಮಕಾರಿ. ಭಗವದ್ಗೀತೆ ಇಟ್ಸ್ ವೆರಿ ಇನ್ಫ್ಲುಯೆನ್ಷಿಯಲ್. ಯಾಕಂತ ಅಂದರೆ ಭಗವದ್ಗೀತೆ ಅಂತ ಅನ್ನೋದು ಇಟ್ಸ್ ಅ ಸಿಂಥಸಿಸ್, ಒಂದು ರೀತಿಯ ಸಂಶ್ಲೇಷಣೆ ಇದು.
ಭಗವದ್ಗೀತೆ ಮನುಷ್ಯನ ಜೀವನದ ವಿವಿಧವಾದ ಹಂತಗಳ ಬಗ್ಗೆ ಮಾತಾಡುತ್ತೆ. ಇದು ಭಗವದ್ಗೀತೆ ಧರ್ಮದ ಜೊತೆಗೆ ಸ್ವಧರ್ಮವನ್ನು ಕೂಡ ಹೇಳುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು ಇದನ್ನ ಕೂಡ ಹೇಳುತ್ತೆ. ಕೆಲವೊಂದ್ಸಲ ಅನ್ಸುತ್ತೆ ಭಗವದ್ಗೀತೆಯಲ್ಲಿ ಈ ಸಿಂಥಸಿಸ್ ಅಂತ ಏನು ಹೇಳ್ತೇವಲ್ಲ, ಸಂಶ್ಲೇಷಣೆ, ಇದಕ್ಕೆ ಹೆಚ್ಚು ಮಹತ್ವವನ್ನು ಕೊಡಲಾಗಿದೆ ಸತ್ಯದ ಹುಡುಕಾಟಕ್ಕಿಂತ ಈ ಸಿಂಥಸಿಸ್ಗೆ ಹೆಚ್ಚು ಮಹತ್ವವನ್ನು ಕೊಡಲಾಗಿದೆ ಅಂತ ಅನಿಸುತ್ತೆ. ಬಹುಶಃ ಶ್ರೀಕೃಷ್ಣನಿಗೆ ಈ ಸಂಶ್ಲೇಷಣೆಯ ಆಸೆ ಎಷ್ಟಿತ್ತು ಅಂತ ಅಂದರೆ, ಅಗತ್ಯ ಬಿದ್ದಿದ್ರೆ ಅವನು ಕೊಂಚ ಸತ್ಯವನ್ನು ಕೂಡ ತ್ಯಾಗ ಮಾಡ್ತಿದ್ನೇನು ಈ ಸಂಶ್ಲೇಷಣೆಯನ್ನು ಉಳಿಸ್ಲಿಕ್ಕೆ. ಈ ಅಷ್ಟಾವಕ್ರ ಏನಿದಾನಲ್ಲ, ಇವನು ಸಂಶ್ಲೇಷಣೆ ಮಾಡೋದಕ್ಕಾಗಿ ಅಂತ ಇಲ್ಲ, ಇವನು ಒಂದು ರೀತಿ ಸತ್ಯದ ಮನುಷ್ಯ ಅಂತಲೇ ಹೇಳ್ಬೋದು. ಇವನು ಸತ್ಯ ಏನಿದೆಯೋ ಹೇಗಿದೆಯೋ ಅದನ್ನು ಹಾಗೆ ಹೇಳ್ತಾನೆ. ಯಾವುದೇ ಒಂದು ರೀತಿ ಆರ್ಟಿಫಿಷಿಯಲ್ ಕಲರಿಂಗ್ ಮಾಡಲ್ಲ. ಇವನು ಕೇಳೋಗನ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ಅಥವಾ ಕೇಳೋಗ ಇದನ್ನು ಅರ್ಥ ಮಾಡ್ಕೋತಾನೋ ಇಲ್ಲೋ ಅನ್ನೋದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಹೇಗಿದೆ ಅಂತಂದರೆ ಇವನ ಈ ಸತ್ಯದ ಅಭಿವ್ಯಕ್ತಿ ಬೇರೆಲ್ಲೂ ಕೂಡ ನಡೆದಿಲ್ಲ, ಅಥವಾ ಈ ರೀತಿಯ ಒಂದು ಸತ್ಯದ ಅಭಿವ್ಯಕ್ತಿ ಏನಿದೆ ಅಷ್ಟವಕ್ರನದ್ದು, ಇದು ಬೇರೆ ಕಡೆ ಎಲ್ಲರೂ ಘಟಿಸುತ್ತೆ ಮುಂದೆ ಅನ್ನೋದು ಕೂಡ ಕಷ್ಟ. ಆ ಥರ ಆಗುತ್ತೆ ಅನ್ನೋದು ಕೂಡ ಯಾವುದೇ ಪ್ರಮಾಣ ಇಲ್ಲ. ಜನರಿಗೆ ಭಗವದ್ಗೀತೆ ಇಷ್ಟ ಯಾಕಂತ ಅಂದರೆ, ಭಗವದ್ಗೀತೆ ಓದೋ ಪ್ರತಿಯೊಬ್ಬನೂ ಕೂಡ ತನಗೆ ಬೇಕಾದ ಹಾಗೆ ಭಗವದ್ಗೀತೆಯನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು, ತನಗೆ ಬೇಕಾದ ಹಾಗೆ ಅದರಿಂದ ಒಂದು ಅರ್ಥವನ್ನು ತೆಗಿಬೋದು. ಒಂದು ರೀತಿಯಲ್ಲಿ ಶ್ರೀಕೃಷ್ಣನ ಭಗವದ್ಗೀತೆ ಒಂಥರ ಕವಿತೆ ಥರ ಇದೆ. ಇಲ್ಲಿ 2+1 ಅಂದರೆ 4 ಆಗುತ್ತೆ, ಅಥವಾ 2+1 ಅಂತ ಅಂದರೆ 5 ಕೂಡ ಆಗುತ್ತೆ. ಆದರೆ ಅಷ್ಟಾವಕ್ರದಲ್ಲಿ ಹಾಗಲ್ಲ. ಅಷ್ಟಾವಕ್ರ ಒಂದು ರೀತಿ ಇಟ್ಸ್ ಪ್ಯೂರ್ ಮ್ಯಾಥಮೆಟಿಕ್ಸ್. ಇಲ್ಲಿ ಪೊಯೆಟಿಕ್ ಅಂತ ಏನೂ ಇಲ್ಲ, ಅಥವಾ ಕವಿತೆ ಅಂತ ಏನೂ ಇಲ್ಲ. ಅಷ್ಟಾವಕ್ರ ಗೀತೆ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಲ್ಲ, ಅದು ಸತ್ಯದ ವಿಚಾರದಲ್ಲಿ. ಸೊ ಅದಕ್ಕೆ ಇಲ್ಲಿ 2+1 ಅಂತಂದರೆ 3ನೇ ಆಗುತ್ತೆ ಹೊರತು ಮತ್ತೇನೂ ಆಗಲ್ಲ. ಇಟ್ಸ್ ಸ್ಟ್ರೇಟ್ ಫಾರ್ವರ್ಡ್. ಕೃಷ್ಣನ ಭಗವದ್ಗೀತೆಯನ್ನು ಒಬ್ಬ ಭಕ್ತ ಓದುದ ಅಂತ ಅಂದರೆ ಅವನು ಅದರಲ್ಲಿ ಭಕ್ತಿಯನ್ನು ಹೊರತೆಗಿತಾನೆ, ಭಕ್ತಿಯನ್ನು ಕಂಡುಕೊಳ್ತಾನೆ. ಯಾಕಂದರೆ ಕೃಷ್ಣ ಭಕ್ತಿಯ ಬಗ್ಗೆ ಮಾತನಾಡಿದ್ದಾನೆ. ಅದೇ ಒಬ್ಬ ಯೋಗಿ ಓದ್ದ ಅಂತಂದರೆ ಭಗವದ್ಗೀತೆಯನ್ನು, ಅವನು ಕರ್ಮ ಸಿದ್ಧಾಂತವನ್ನು ಹೊರತೆಗಿತಾನೆ, ಕರ್ಮ ಸಿದ್ಧಾಂತವನ್ನು ಹುಡುಕೊಳ್ತಾನೆ. ಯಾಕಂದರೆ ಕೃಷ್ಣ ಅಲ್ಲಿ ಕರ್ಮದ ಬಗ್ಗೆನೂ ಮಾತಾಡಿದ್ದಾನೆ. ಒಬ್ಬ ಜ್ಞಾನದ ಬಗ್ಗೆ ಅತಿಯಾಗಿ ನಂಬಿಕೆ ಇಡುವಂಥವನು ಭಗವದ್ಗೀತೆಯನ್ನು ಓದಿದ್ರೆ ಅವನು ಭಗವದ್ಗೀತೆಯಿಂದ ಉತ್ತಮವಾದ ಜ್ಞಾನವನ್ನು ಹೊರತೆಗಿತಾನೆ. ಯಾಕಂದರೆ ಕೃಷ್ಣ ಜ್ಞಾನದ ಬಗ್ಗೆನೂ ಮಾತಾಡಿದ್ದಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಆಯಾ ಸಂದರ್ಭದಲ್ಲಿ ಒಂದು ಕಡೆ ಭಕ್ತಿಯನ್ನು ಉಚ್ಚವಾದ್ದು ಅಲ್ಟಿಮೇಟ್ ಅಂತ ಕರೆದ್ರೆ, ಮತ್ತೊಂದು ಕಡೆ ಜ್ಞಾನವನ್ನು ಉಚಿತಮ್ ಅಂತ ಕರೀತಾನೆ, ಮತ್ತೊಂದು ಕಡೆ ಕರ್ಮವನ್ನು ಉಚಿತಮ್ ಅಂತ ಕರೀತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಒಬ್ಬ ರಾಜಕೀಯವಾದಿ, ಒಬ್ಬ ರಾಜಕಾರಣಿ, ತುಂಬ ಚತುರ ರಾಜಕಾರಣಿ, ಹಾಗೆ ಒಬ್ಬ ಪರ್ಫೆಕ್ಟ್ ರಾಜಕಾರಣಿ ಅಂತ ಹೇಳ್ಬೋದು. ಇಡೀ ಭಗವದ್ಗೀತೆಯಲ್ಲಿ ಕೃಷ್ಣನ ಮಾತುಗಳನ್ನು ಗಮನಿಸಿದ್ರೆ ಕೃಷ್ಣ ಎಲ್ಲರನ್ನೂ ಕನ್ಸಿಡರ್ ಮಾಡಿ ಮಾತಾಡಿದ್ದಾನೆ. ಅವನ ಮಾತುಗಳಲ್ಲಿ ಎಲ್ಲ ಅಂಶಗಳು ಕೂಡ ಇದೆ. ಅದಕ್ಕೆ ಭಗವದ್ಗೀತೆಯನ್ನು ಓದುವ ಪ್ರತಿ ವ್ಯಕ್ತಿಗೂ ತನಗೆ ಬೇಕಾದ ಯಾವುದೋ ಒಂದು ಅಂಶ ಇಲ್ಲಿದೆ ಅಂತ ಅನಿಸುತ್ತೆ. ಆದರೆ ಅಷ್ಟಾವಕ್ರ ಗೀತೆಯಲ್ಲಿ ಹೀಗಲ್ಲ. ಅಷ್ಟಾವಕ್ರ ಗೀತೆಯನ್ನು ಸಂಪೂರ್ಣವಾಗಿ ಒಪ್ಕೋಬೇಕು ಅಂತಂದರೆ ನಾವು ನಮ್ಮತನವನ್ನು ಬಿಡಬೇಕು, ನಾವು ನಮ್ಮತನವನ್ನು ಅನ್ಕಂಡೀಷ್ನಲಿ ನಾವು ಬಿಟ್ಕೊಡ್ಬೇಕು. ನಾವು ನಮ್ಮತನವನ್ನು ನಮ್ಮ ಜೊತೆ ತಗೊಂಡು ಅಷ್ಟಾವಕ್ರನ ಜೊತೆ ನಾವು ನಡೆಯೋಕ್ಕಾಗೋದೇ ಇಲ್ಲ. ಆದರೆ ಕೃಷ್ಣನ ಜೊತೆ ಹಾಗಲ್ಲ. ನಾವು ಭಗವದ್ಗೀತೆಯನ್ನು ಶುರು ಮಾಡಿ ಮುಗಿಸೋ ತನಕ ನಾವು ನಮ್ಮನ್ನು ಬದಲಾಯಿಸ್ಕೊಳ್ಬೇಕು ಅಂತೇನಿಲ್ಲ. ನಾವು ಹೇಗಿದ್ದೇವೋ ಹಾಗೆ ಪ್ರಯಾಣವನ್ನು ಶುರು ಮಾಡಿ ಕೃಷ್ಣನ ಜೊತೆಯಲ್ಲಿ ಕೃಷ್ಣನ ಕೈ ಹಿಡ್ಕೊಂಡು ಭಗವದ್ಗೀತೆಯನ್ನು ಮುಗಿಸ್ಬೋದು. ಒಂದು ರೀತಿಯಲ್ಲಿ ನೀವು ಹೇಗಿದ್ದೀರೋ, ನಿಮ್ಮ ಸ್ಥಿತಿ ಹೇಗಿದೆಯೋ ಹಾಗೆ ಭಗವದ್ಗೀತೆ ನಿಮ್ಗೆ ಫಿಟ್ ಆಗುತ್ತೆ. ಅದಕ್ಕೆ ಅನಿಸುತ್ತೆ ಈ ಹೊಸ ಸಂಪ್ರದಾಯಗಳ ಏನು ಪಿತಾಮಹರು ಅಂತ ಏನಿದಾರಲ್ಲ, ಅವರೆಲ್ಲರೂ ಭಗವದ್ಗೀತೆ ಮೇಲೆ ತಮ್ಮದೇ ಆದ ಒಂದು ಕಮೆಂಟ್ರಿಗಳನ್ನು ಬರೆದಿದ್ದಾರೆ. ಶಂಕರ ಆಗಿರ್ಬೋದು, ರಾಮಾನುಜ ಆಗಿರ್ಬೋದು, ನಿಂಬಾರಕ ಅಥವಾ ವಲ್ಲಭ ಆಗಿರ್ಬೋದು, ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಭಗವದ್ಗೀತೆಯಿಂದ ಬೇರೆ ಬೇರೆ ರೀತಿಯ ವಿಧವಾದ ಅಂಶಗಳನ್ನು ಹೊರತೆಗೆದು ತಮ್ಮದೇ ಆದ ಒಂದು ಇಂಟರ್ಪ್ರಿಟೇಷನ್ನ ತೆಗೆದಿದ್ದಾರೆ. ಯಾಕಂದರೆ ಕೃಷ್ಣನ ಭಗವದ್ಗೀತೆ ಹಾಗೂ ಕೃಷ್ಣನ ಮಾತುಗಳೇ ಆ ಥರ ಇದೆ, ಅವನ ಮಾತುಗಳೇ ಆ ಥರ ಇದೆ, ಮಲ್ಟಿಪಲ್ ಮೀನಿಂಗ್ಸ್ಗಳು ಬರೋ ಥರ. ಅದಕ್ಕೆ ಹೇಳೋದು ಭಗವದ್ಗೀತೆ ಒಂದು ರೀತಿಯ ಕವಿತೆ ಥರ ಅಂತ. ಹೇಗೆ ನೀವು ಒಂದು ಕವಿತೆಯಿಂದ ನಿಮ್ಗೆ ಬೇಕಾದ ಹಾಗೆ ನಿಮ್ಗೆ ಇಷ್ಟ ಆಗೋ ಥರ ನೀವು ಮೀನಿಂಗ್ಗಳನ್ನು ತಕ್ಕೋಬೋದು, ಹಾಗೆ ಭಗವದ್ಗೀತೆಯೆಲ್ಲ ಆಗುತ್ತೆ. ಕೃಷ್ಣನ ಮಾತುಗಳು ಒಂದು ರೀತಿ ಮಳೆಗಾಲದಲ್ಲಿ ಉಂಟಾಗೋ ಮೋಡಗಳಿದ್ದಂತೆ. ಮೋಡಗಳನ್ನು ಒಬ್ಬ ನೋಡಿದಾಗ ಅವನಿಗೆ ಒಂದು ರೀತಿ ಆಕಾರ ಕಾಣುತ್ತೆ, ಮತ್ತೊಬ್ಬನಿಗೆ ಮತ್ತೊಂದು ರೀತಿ ಆಕಾರ ಕಾಣುತ್ತೆ, ಅಥವಾ ಮತ್ತೊಬ್ಬನಿಗೆ ಅದು ಮೋಡ ಅಂತಾನೆ ಗೊತ್ತಾಗುತ್ತೆ.
ಪಾಶ್ಚಾತ್ಯ ದೇಶದಲ್ಲಿ ಹೀಗೆ ಒಬ್ಬ ಸೈಕೋ ಅನಾಲಿಸಿಸ್ಟ್ ಒಂದು ಇಂಕ್ ಬಾಟಲ್ನ ಅಚಾನಕ್ಕಾಗಿ ತನ್ನ ಕೈ ತಾಗಿ ಬೀಳಿಸಿ ಒಂದಿಷ್ಟು ಜನರನ್ನ ಕರೆದು ಹೇಳ್ದ, ಇಲ್ಲಿ ಇದೇನಾಗಿದೆ, ನೀವೇನನ್ನ ಇಲ್ಲಿ ನೋಡ್ತಾ ಇದ್ದೀರಿ ಹೇಳಿ ಅಂತ. ಒಬ್ಬ ಬರೀ ಇಂಕ್ ಬಾಟಲ್ ತಾಗಿ ಕೆಳಗೆ ಬಿದ್ದಿದೆ, ಅಲ್ಲೊಂದು ಆಕಾರ ಆಗಿದೆ. ಒಬ್ಬ ನೋಡಿದ್ದು ಮತ್ತೊಂದು ಆಕಾರನ ಅವನೇನೋ ಹೇಳ್ದ, ಮತ್ತೊಬ್ಬ ಬಂದು ನೋಡ್ದ, ಅವನಿಗೆ ಮತ್ತಾವುದೋ ಆಕಾರ ಕಾಣ್ತವ್ನು ಮತ್ತೇನೋ ಹೇಳ್ದ. ಹೀಗೆ ಮತ್ತೋರೋ ಬಂದ ಎಲ್ಲರೂ ಅವ್ರವ್ರಿಗೆ ಯಾವ ರೀತಿ ಆಕಾರವನ್ನು ಅವರು ಇಮ್ಯಾಜಿನ್ ಮಾಡ್ಕೊಂಡು ಬಂದರೋ ಅವರು ಆಯಾ ರೀತಿ ಆಕಾರ ಇದೆ ಅಂತ ಹೇಳಿದ್ರು. ಅಲ್ಲಿ ಆಗಿದ್ದು ಅಷ್ಟೇ, ಅವನ ಮೈಂಡ್ನಲ್ಲಿ ಏನಿತ್ತೋ ಅದೇ ಅವನಿಗೆ ಅಲ್ಲಿ ಕಾಣಿತು, ಅದನ್ನೇ ಅವನಲ್ಲಿ ಹೇಳ್ದ ಅಷ್ಟೇ. ಕೃಷ್ಣನ ಭಗವದ್ಗೀತೆ ಕೂಡ ಹೇಗೆ, ನಿಮ್ಮ ತಲೆಯಲ್ಲಿ ಏನು ಓಡ್ತಿದ್ಯೋ ಅದನ್ನು ನೀವಿಲ್ಲಿ ನೋಡ್ಬೋದು. ಅದಕ್ಕೆ ಅನಿಸುತ್ತೆ ಶಂಕರಾಚಾರ್ಯರು ಇಲ್ಲಿ ಜ್ಞಾನವನ್ನು ನೋಡಿದ್ರೆ, ರಾಮಾನುಜಾಚಾರ್ಯರು ಇಲ್ಲಿ ಭಕ್ತಿಯನ್ನು ನೋಡ್ತಾರೆ, ಅದೇ ತಿಲಕರು ಇಲ್ಲಿ ಸಾಹಸವನ್ನು ನೋಡ್ತಾರೆ. ಎಲ್ಲರೂ ಕೂಡ ತಾವೇನೇನು ನೋಡಿದ್ವೋ ಅದನ್ನೇ ಸತ್ಯ ಅಂತ ಅಂದ್ಕೊಂಡು ಮನೆಗೆ ಹೋಗ್ತಾರೆ, ಹಾಗೂ ಅದನ್ನೇ ನಂಬ್ತಾರೆ ಕೂಡ. ಆದರೆ ಅಷ್ಟಾವಕ್ರದ ಗೀತೆಗೆ ಬರೋದಾದರೆ ಅಷ್ಟಾವಕ್ರನ ಮಾತುಗಳು ಕ್ರಿಸ್ಟಲ್ ಕ್ಲಿಯರ್. ನೀವೇನನ್ನು ಇಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ. ಸಣ್ಣ ಒಂದು ಬಿಂದುವಿನ ಗಾತ್ರದ ನಿಮ್ಮ ಮಾತುಗಳನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ. ನೀವು ನಿಮಗಿಷ್ಟ ಆದಾಗಿ ಇಲ್ಲಿ ಇಂಟರ್ಪ್ರೇಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅನಿಸುತ್ತೆ ಅಷ್ಟಾವಕ್ರದ ಗೀತೆ ಮೇಲೆ ಹೆಚ್ಚು ಕಮೆಂಟ್ಸ್ಗಳು ಬರಲೇ ಇಲ್ಲ. ಯಾಕಂದರೆ ಇಲ್ಲಿ ಲೇಖಕ ತನ್ನದೇ ಆದ ಯಾವುದೇ ಒಂದನ್ನು ಇಲ್ಲಿ ಹಾಕೋಕ್ಕಾಗೋದೇ ಇಲ್ಲ. ಆ್ಯಸ್ ಇಟ್ ಈಸ್ ಬರೆದೇಬೇಕು. ಯಾಕಂದರೆ ಸತ್ಯ ಅದು. ಸತ್ಯಕ್ಕೆ ಯಾವುದೇ ಒಂದು ಬೆರಕೆ ಅಂತ ಏನು ಹೇಳ್ತೇವಲ್ಲ, ಅದನ್ನು ಹಾಕ್ಲಿಕ್ಕೆ ನಾವು ಸಾಧ್ಯ ಇಲ್ಲ. ಇದನ್ನು ಗಮನಿಸಿದಾಗ ಅರ್ಥ ಆಗೋದೇನಂತ ಅಂದರೆ, ಈ ಅಷ್ಟಾವಕ್ರನ ಮಾತುಗಳು, ಅವನ ಅಭಿವ್ಯಕ್ತಿ ಅನ್ನೋದೇನಿತ್ತಲ್ಲ, ಅದು ಅಷ್ಟು ಒಂದು ರೀತಿಯ ಪರ್ಫೆಕ್ಟ್ ಆಗಿತ್ತು ಅಂತ. ಆ ರೀತಿಯ ಒಂದು ಶೈಲಿ, ಆ ರೀತಿಯ ಒಂದು ಮಾತುಗಳು ಬಹುಶಃ ಇನ್ನು ಮುಂದೆ ಮತ್ತಾವುದರ ವ್ಯಕ್ತಿ ಹೇಳ್ತಾನೆ ಅನ್ನೋದು ಕಷ್ಟ ಸಾಧ್ಯ ಅಂತ ಹೇಳ್ಬೋದು ಅಷ್ಟೆ. ಈ ರಾಜಕೀಯ ವ್ಯಕ್ತಿಗಳಿಗೆ ಅಷ್ಟಾವಕ್ರನ ಮೇಲೆ ಮೊದಲಿಂದಲೂ ಸಹ ಒಂದು ಆಸಕ್ತಿ ಅನ್ನೋದು ಇಲ್ಲೇ ಇಲ್ಲ. ತಿಲಕರಾಗಿರ್ಬೋದು, ಅರಬಿಂದೋರವರಾಗಿರ್ಬೋದು, ಗಾಂಧಿ ಅಥವಾ ವಿನೋಬರಾಗಿರ್ಬೋದು, ಯಾರಿಗೂ ಸಹ ಅಷ್ಟಾವಕ್ರನ ಮೇಲೆ ಅಂಥ ಒಂದು ಇಂಟ್ರೆಸ್ಟ್ ಅನ್ನೋದು ಇಲ್ಲೇ ಇಲ್ಲ. ಯಾಕಂದರೆ ಅಷ್ಟಾವಕ್ರನ ಮಾತುಗಳನ್ನು ಇಟ್ಟುಕೊಂಡು ಅವರಿಗೆ ಬೇಕಾದ ರೀತಿಯ ಒಂದು ಆಟಗಳನ್ನು, ಐಡಿಯಾಲಜಿಗಳನ್ನು ರಚಿಸಲಿಕ್ಕೆ ಸಾಧ್ಯ ಇಲ್ಲ. ತಿಲಕರಿಗೆ ಬೇಕಾಗಿದ್ದು ನ್ಯಾಷನಲಿಸಮ್ ಆಗಿತ್ತು, ರಾಷ್ಟ್ರೀಯತೆ ಆಗಿತ್ತು. ಅದಕ್ಕೆ ಅವರು ಕೃಷ್ಣನ ಸಾಹಸಭರಿತವಾದ ಮಾತುಗಳನ್ನು ಆಯ್ಕೆ ಮಾಡಿಕೊಂಡ್ರು. ಕೃಷ್ಣನು ಸಹ ಯಾವುದೇ ವ್ಯಕ್ತಿ ಕೃಷ್ಣನನ್ನು ಓದಿದ್ರು ಸಹ ಕೃಷ್ಣ ಅವರಿಗೊಂದು ಭರವಸೆಯನ್ನು ಕೊಡ್ತಾನೆ, ಅವರಿಗೆ ತನ್ನ ಹೆಗಲನ್ನು ಕೊಡ್ತಾನೆ. ಆದರೆ ಅಷ್ಟಾವಕ್ರ ಹಾಗಲ್ಲ. ಅಷ್ಟಾವಕ್ರ ಬೇರೆಯವರಿಗೆ ಹೆಗಲನ್ನು ಕೊಡೋದಿರಲಿ, ಬೇರೆ ವ್ಯಕ್ತಿಗಳಿಗೆ ಅಥವಾ ಓದುಗರಿಗೆ ತನ್ನ ಹೆಗಲ ಮೇಲೆ ಕೊಂಚ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳು ಕೂಡ ಬಿಡೋದಿಲ್ಲ. ಅದಕ್ಕೆ ಗಾಂಧಿಯವರಿಗೆ ಕೂಡ ಅವರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ, ಅಷ್ಟಾವಕ್ರದ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಹಾಗೆ ತಿಲಕರಿಗೆ ಸಹ ಇಂಟ್ರೆಸ್ಟ್ ಇರಲಿಲ್ಲ. ಅಷ್ಟಕ್ಕೂ ರಾಜಕಾರಣಿಗಳೇ ತುಂಬಿರೋ ಒಂದು ಕೋಣೆಯಲ್ಲಿ ಅಷ್ಟಾವಕ್ರಿಗೆ ಏನು ಕೆಲಸ? ಅಷ್ಟಾವಕ್ರ ಸತ್ಯವನ್ನು ನುಡಿಯವಾತ, ಅವನು ಸತ್ಯವನ್ನೇ ಹೇಳ್ತಾನೆ. ಅವನು ಈ ರಾಜಕೀಯ ವ್ಯಕ್ತಿ ಅಲ್ಲ, ಅಥವಾ ಅವನು ರಾಜಕಾರಣಿ ಅಲ್ಲ. ಅಷ್ಟಾವಕ್ರನ ಗೀತೆಯಲ್ಲಿ ಮುಳುಗುವ ಮುನ್ನ ಒಂದು ಮಾತ್ರ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂಥ ಒಂದು ಕ್ರಿಸ್ಟಲ್ ಕ್ಲಿಯರ್ ಆದ ಆ ಮಾತುಗಳನ್ನು, ಆ ಎಕ್ಸ್ಪ್ರೆಷನ್ಗಳನ್ನು, ಆ ಮಾತುಗಳು, ಆ ಎಕ್ಸ್ಪ್ರೆಷನ್ಗಳು ಅಂತ ಅಂದರೆ ಒಂದು ಮುಕ್ತವಾದ ಆಕಾಶ, ಯಾವುದೇ ರೀತಿಯ ಮೋಡವಿಲ್ಲದಂಥ ಆಕಾಶ. ಅಂಥ ಆಕಾಶದಲ್ಲಿ ತೇಲಾಡಬೇಕು ಹಾಗೂ ಅಷ್ಟಾವಕ್ರನ ಮಾತುಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದರೆ ಮೊದಲು ನಾವು ನಮ್ಮ ಎಲ್ಲ ಗುರುತುಗಳನ್ನು ಬಿಟ್ಕೊಡ್ಬೇಕು. ನಾವು ನಮ್ಮ ಏನು ಐಡೆಂಟಿಫಿಕೇಷನ್ ಅಂತ ನಮಗೇನಿದೆ, ನಮ್ಮ ಗುರುತುಗಳು, ಅದರಿಂದ ನಾವು ಮುಕ್ತವಾಗಬೇಕು. ಫಾರ್ಮ್ಲೆಸ್, ಶೇಪ್ಲೆಸ್ ಆಗಿರಬೇಕು ನಾವು. ಆಗ ಮಾತ್ರ ನಾವು ಈ ಅಷ್ಟಾವಕ್ರ ಗೀತೆಯ ಹಾಗೂ ಅಷ್ಟಾವಕ್ರನ ಮಾತುಗಳ ಏನೋ ಒಂದು ವಿಸ್ತಾರತೆ ಅಂತ ಏನಿದೆ ಅದನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ. ಅಷ್ಟಾವಕ್ರನ ಮಾತುಗಳ ಸಾರ ಅನ್ನೋದು ಅರ್ಥ ಆಗೋದು ಒಂದು ಅನಂತವಾದ ಧ್ಯಾನದಲ್ಲೇ ಅಂತ ಹೇಳ್ಬೋದು. ಈ ಧ್ಯಾನದಲ್ಲಿ ಯಾವುದೇ ರೀತಿಯ ಕಾಮೆಂಟ್ರೀಸ್ ಇಲ್ಲ, ಯಾವುದೇ ರೀತಿಯ ಇಂಟರ್ಪ್ರಿಟೇಷನ್ ಇಲ್ಲ, ಹಾಗೂ ಯಾರ ಸಹಾಯ ಕೂಡ ಬೇಕಿಲ್ಲ. ನಾನು ಆಗಲೇ ಹೇಳಿದಾಗೆ ಧ್ಯಾನ ಅಂತ ಅಂದರೆ ಒಂದು ಕಡೆ ಕೂತ್ಕೊಂಡು ರಾಮ 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 ಅಂತ ಜಪ ಮಾಡೋದಾಗಲಿ, ಓಂ ಅಂತ ಜಪ ಮಾಡೋದಾಗಲಿ, ಇದು ಯಾವುದು ಕೂಡ ಅಲ್ಲ. ಅಷ್ಟಕ್ಕೂ ಧ್ಯಾನವನ್ನು ಒಬ್ಬ ಕರ್ತೃ ಮಾಡ್ತಾ ಇದ್ದಾನೆ ಅಂತ ಅಂದರೆ ಅದು ಧ್ಯಾನ ಹೇಗಾಗುತ್ತೆ? ಅದು ಬರೀ ಒಂದು ಮಾಯ ಆಗುತ್ತೆ ಅಷ್ಟೆ. ಕರ್ತೃ ಇರ್ತಾನೋ ಅವನ ಜೊತೆಗೆ ಈ ಈಗೋ, ಅಹಂಕಾರ ಕೂಡ ಇರುತ್ತೆ. ಯಾವಾಗ ಅಹಂಕಾರ ಅನ್ನೋದು ಕರಗುತ್ತೋ ಆಗ ಮಾತ್ರ ಧ್ಯಾನ ಉಂಟಾಗ್ಲಿಕ್ಕೆ ಸಾಧ್ಯ. ಅಹಂಕಾರ ಅನ್ನೋದು ಕರಗಬೇಕು ಅಂತ ಅಂದರೆ ಕರ್ತೃ, ಡೂವರ, ಮಾಡುವಾತ ಅಂತ ಏನು ಹೇಳ್ತೇವಲ್ಲ, ಅವನು ಮಾಯ ಆಗಬೇಕು ಅಷ್ಟೆ. ಅಷ್ಟಾವಕ್ರನ ಪ್ರಕಾರ ಈ ಸಾಕ್ಷಿದಾರನಾಗುವುದು, ವಿಟ್ನೆಸ್ ಆಗೋದನ್ನು ಹೇಳ್ತೇವಲ್ಲ, ಅದು ನಿಜವಾದ ಧ್ಯಾನ. ಧ್ಯಾನದಲ್ಲಿ ಕರ್ತೃ ಮಾಯ ಆಗ್ತಾನೆ, ಕೊನೆಗುಳಿಯೋನು ಒಬ್ಬ ನೋಡುಗಾರ ಮಾತ್ರ, ಆ ವಾಚರ್, ಆ ಅಬ್ಸರ್ವರ್ ಅಷ್ಟೆ.
ಯಾವ ಒಂದು ಹಂತದಲ್ಲಿ ನಾವು ಕರ್ತೃವಾಗಿರದೆ ಬರೀ ಅಬ್ಸರ್ವರ್ ಆಗಿರ್ತೀವೋ, ಸಾಕ್ಷಿದಾರರಾಗಿರ್ತೀವೋ, ಅಥವಾ ಬರೀ ವಿಟ್ನೆಸ್ ಆಗಿ ಉಳ್ಕೋತೀವೋ, ಆ ಸಂದರ್ಭದಲ್ಲಿ ಮಾತ್ರ ನಮಗೆ ಸತ್ಯವನ್ನು ಅನುಭವಿಸ್ಲಿಕ್ಕೆ ಅಥವಾ ಸತ್ಯದ ಸನ್ನಿಹಿತವಾಗಲಿಕ್ಕೆ ನಮಗೊಂದು ಅವಕಾಶ ಸಿಗುತ್ತೆ. ಇದೇ ನಿಜವಾದ ಒಂದು ರೀತಿಯ ಜ್ಞಾನ ಅಂತ ಹೇಳ್ಬೋದು.